ಟೀಮ್ ಇಂಡಿಯಾ ಚಾಂಪಿಯನ್ ಆಗಿರೋದು ಅಭಿಮಾನಿಗಳಿಗೆ ಸಾಕಷ್ಟು ಹರ್ಷವನ್ನ ತಂದಿದೆ. ಮೈಸೂರಿನಲ್ಲಂತೂ ಕ್ರೀಡಾಭಿಮಾನಿಗಳು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿರುವಂಥವ್ರನ್ನ. ಟೀಮ್ ಇಂಡಿಯಾದ ಗೆಲುವಿಗೆ ಎಲ್ಲರ ಸೆಲೆಬ್ರೇಷನ್ ಜೋರಾಗಿದೆ. ಅದರಲ್ಲೂ ಪುಟಾಣಿ ಮಕ್ಕಳು ಸಾಕಷ್ಟು ಡ್ಯಾನ್ಸ್ ಅನ್ನ ಮಾಡಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಬಂದಂಥವ್ರಿಗೆ ಎಲ್ರಿಗೂ ಸಹ ಆ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಎಲ್ಲರೂ ಸಹ ಟೀಮ್ ಇಂಡಿಯಾದ ಒಂದು ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಟೀಮ್ ಇಂಡಿಯಾ ಹೆಸರು ರಾರಾಜಿಸ್ತಾ ಇದೆ. ಈಗ ಕ್ರೀಡಾಭಿಮಾನಿಗಳನ್ನ ಮಾತಾಡ್ಸೋಣ. ಸರ್, ಹೇಗಿತ್ತು ಮ್ಯಾಚು? ಚೆನ್ನಾಗಿತ್ತು. ರಾಹುಲ್ ಅವರು ಚೆನ್ನಾಗಿ ಆಟ ಆಡಿದ್ರು. ಲಾಸ್ಟಲ್ಲಿ ವಿನ್ನಿಂಗಲ್ಲಿ ಜಡೇಜಾ ಅವರು ಚೆನ್ನಾಗಿ ಆಡಿದ್ರು. ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಬಿಗಿನಿಂಗಲ್ಲಿ ಒಳ್ಳೆ ಸ್ಕೋರ್ ಬಿಲ್ಡಪ್ ಮಾಡೋಕ್ಕೆ ಬಿಗಿನಿಂಗಲ್ಲಿ ಚೆನ್ನಾಗಿ ಆಡಿದ್ರು. ಇಂಡಿಯಾಗೆ ಆಲ್ ದ ಬೆಸ್ಟ್. ಕಂಗ್ರಾಚುಲೇಷನ್. ಟೆನ್ಷನ್ ಇತ್ತು ಬಿಗಿನಿಂಗ್, ಲಾಸ್ಟ್ ಮೂಮೆಂಟಲ್ಲಿ ಟೆನ್ಷನ್ ಇತ್ತು ನಮಗೆ. ಸೂಪರ್ ಆಗಿತ್ತು. ಖಂಡಿತ ಟೆನ್ಷನ್ ಆಯ್ತು. ಹೌದು ಹೌದು ಹೌದು, ಕನ್ನಡಿಗನೇ ಬರ್ಬೇಕಾಯ್ತು ನೋಡಿ. ತುಂಬಾ ಚೆನ್ನಾಗಿತ್ತು. ಅಷ್ಟೊಂದೇನಿಲ್ಲ. ಸರ್, ಮ್ಯಾಚು ತುಂಬಾ ಚೆನ್ನಾಗಿತ್ತು. ನಿರೀಕ್ಷೆ ಇತ್ತು ಸರ್, ಗೆದ್ದೇ ಗೆಲ್ತಾರೆ ಅಂತ. ಗೆದ್ರು ಸರ್. ವಿ ಆರ್ ಹ್ಯಾಪಿ. ಇಲ್ಲ, ಏನ್ ಟೆನ್ಷನ್ ಇಲ್ಲ. ಟೆನ್ಷನ್ ಏನಿಲ್ಲ ಸರ್, ಟೆನ್ಷನ್ ಇಲ್ಲ. ಗೆದ್ದೇ ಗೆಲ್ತಾರೆ ಆತ್ಮವಿಶ್ವಾಸ ಇತ್ತು. ಚೆನ್ನಾಗಿತ್ತು ಮ್ಯಾಚ್. ಸೂಪರ್ ಆಗಿತ್ತು. ಕಂಗ್ರಾಚುಲೇಷನ್ ಇಂಡಿಯಾ. ತುಂಬಾ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್. ಹೌದು, ಕನ್ನಡಿಗರೇ ಬರಬೇಕಾಗಿತ್ತು. ತುಂಬಾ ಖುಷಿ ಆಯ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಸೂಪರ್ ಆಗಿತ್ತು ಸರ್. ಫೈನಲ್ ಅಂದ್ರೆ ಇದೇ ಮ್ಯಾಚ್ ಸರ್. ಫೈನಲ್ ಮಾಡಿದ್ರೆ ಈ ಥರ ಇರಬೇಕು. ನಮ್ಮ ಜನ ಇವತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಮತ್ತು ನಮ್ಮ ಕನ್ನಡಿಗರ KL ರಾಹುಲ್ ಇವತ್ತು ಅವರೇ ಕೂಡ ವಿನ್ನಿಂಗ್ ಮಾಡಿದ್ದಾರೆ. ಸೆಮಿಫೈನಲ್ ಏನು ಮಾಡಿದ್ರು ಅದೇ ರೀತಿ ಇವತ್ತು ಕನ್ನಡಿಗ KL ರಾಹುಲ್ ಅವರು ವಿನ್ನಿಂಗ್ ಹೊಡಿದ್ದಾರೆ. ಭಾರತ ಗೆದ್ದಿದೆ, ಕಪ್ ನಮ್ದಾಗಿದೆ ಸರ್. ಸರ್, ತುಂಬ ಟೆನ್ಷನ್ ಇತ್ತು ಸರ್. ತುಂಬ ಟೆನ್ಷನ್ ಇತ್ತು. ಒಂದು ಒಳ್ಳೆ ರೋಮಾಂಚನವಾದಂಥ ಪಂದ್ಯ ಇದು. ತುಂಬಾ ಟೆನ್ಷನ್ ಇತ್ತು. ಇದೆಲ್ಲ ಆಡಿಯನ್ಸ್ನ ನೀವೇ ನೋಡ್ತಿದ್ರಲ್ಲ, ಅದ್ರ ತುಂಬ ಟೆನ್ಷನ್ ಇದ್ರು. ಮ್ಯಾಚ್ನ ಪ್ರತಿಯೊಂದು ಬಾಲು ನೋಡ್ತಾ ಇದ್ರು. ಪ್ರತಿಯೊಂದು 4 ಬಂದಾಗಲೂ ತುಂಬ ಶಿಲ್ಲೆಗಳು ಗಲಾಟೆಗಳು ನಡೀತಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಖಂಡಿತ ಮಗಳು. ಹೌದು, ತುಂಬ ಚೆನ್ನಾಗಿ ಮಾಡೋದು. ತುಂಬ ಎಕ್ಸೈಟಿಂಗ್ ಆಗಿತ್ತು ಮ್ಯಾಚ್ ಅಂತೂ. ತುಂಬ ಖುಷಿ ಆಯಿತು ನಾವು ಗೆದ್ದಿರೋದು ಅಷ್ಟೇ. ಎಸ್ ಅಫ್ಕೋರ್ಸ್. ಹೌದು, ಲಾಸ್ಟಲ್ಲಿ ಗೆಲ್ತಾರ ಇಲ್ವಾ ಅನ್ನೋ ಒಂದು ಭಯ ಇತ್ತು. ಬಟ್ ದೇ ಡಿಡ್ ಇಟ್. ಹೌದೌದು, ಸೂಪರ್. ವಿ ಡಿಡ್ ಇಟ್. ತುಂಬಾ ಕಾಂಪಿಟೇಟಿವ್ ಆಗಿತ್ತು. ಚೆನ್ನಾಗಿತ್ತು ನೋಡೋಕೆ. ಪ್ರತಿ ಬಾಲು ನೋಡಿದ್ದೀನಿ, ಫುಲ್ ಫಾಲೋ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಮೇಲೆ ಎಲ್ಲ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು. ಏನ್ ಮಾಡಕ್ಕಾಗತ್ತೆ, ಮ್ಯಾಚ್ ಅಲ್ವಾ, ಒಂದೊಂದ್ಸಲ ಒಂದೊಂದ್ ತರ ಆಗತ್ತೆ. ಗೆದ್ದಾಗ ಅಪ್ರಿಶಿಯೇಟ್ ಮಾಡೋದು, ಸೋತಾಗಿ ಜೊತೆಗಿರೋದು ಅಷ್ಟೇ. ಯಾವ್ದಾದ್ರು ಮೂಮೆಂಟ್ ಅಲ್ಲಿ ಸೋತ್ ಬಿಡ್ತಾರೆ ಅಂತ ಭಯ ಶುರು ಆಗಿತ್ತಾ ಅಂತ ಇಂಡಿಯಾ? ಯಾಕಂದ್ರೆ ಚಾಂಪಿಯನ್ಸ್ ಇನ್ನೇನು ಹತ್ರ ಬಂದು ವಿಕೆಟ್ಗಳೆಲ್ಲ ಒಟ್ಟಿಗೆ ಬೀಳಕ್ ಶುರು ಆಯ್ತು. ಇಲ್ಲ, ಬಾಲ್ ಟು ಬಾಲ್ ಇತ್ತು, ಟೆನ್ಷನ್ ಇತ್ತು. ಬಟ್ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಚೆನ್ನಾಗಿತ್ತು ತುಂಬಾ. ಕೊನೆಯ ಕ್ಷಣದಲ್ಲೂ ಸಹ ಹಾರ್ದಿಕ್ ಪಾಂಡ್ಯ ಔಟ್ ಹೊರಟೋದ್ರು. ಹೌದು, ಬಟ್ ಜಡೇಜಾ ಇದ್ರಲ್ಲ, KL ರಾಹುಲ್ ಇದ್ರು, ಜಡೇಜಾನು ಇದ್ರು. ತುಂಬಾ ಚೆನ್ನಾಗಿತ್ತು. ಚಾಂಪಿಯನ್ಸ್ ಆಗಿದ್ದಾರೆ ಇಂಡಿಯಾ. ತುಂಬಾ ಖುಷಿ ಆಗ್ತಾ ಇದೆ.